ಕರ್ಮ ಅಂದರೆ ಏನು? ಫಸ್ಟ್ ಆಫ್ ಆಲ್ ಏನು ಕರ್ಮ ಅಂದರೆ, ನೋಡಿ, ನಾವು ಏನೆಲ್ಲ ಕ್ರಿಯೆಗಳನ್ನು ಮಾಡ್ತೀವಲ್ವಾ, ಅವೆಲ್ಲವೂ ಕರ್ಮ. ಅವು ಹೇಗೆ ಸೃಷ್ಟಿ ಆಗ್ತವೆ ನೋಡಿ. ಫಸ್ಟ್ ನಾವೇನಾದ್ರು ಒಂದು ಕರ್ಮ ಮಾಡಕ್ಕೆ ಹೊರಟಿದ್ದೀವಿ ಅಂತಂದರೆ ಫಸ್ಟ್ ಅದು ನಮ್ಮ ಯೋಚನೆಯ ಒಂದು ರೂಪದಲ್ಲಿರುತ್ತೆ. ಅಂದರೆ ನಾವು ಅದನ್ನು ಆಲೋಚನೆ ಮಾಡ್ತಿರ್ತೀವಿ. ಯಾವಾಗ ನಾವು ಅದನ್ನು ನಿರ್ಧಾರ ತಗೊಂಡು ಹೌದು ಇದನ್ನು ನಾನು ಮಾಡಲೇಬೇಕು ಅಂತ ಯಾವಾಗ ನಾವು ನಿರ್ಧಾರ ತಗೊತೀವೋ ಆವಾಗ ಆ ಒಂದು ಕ್ರಿಯೆಗಳನ್ನು ಮಾಡ್ತೀವಿ. ಆವಾಗ ಅದು ಒಂದು ಯೋಚನೆ ಕರ್ಮದ ರೀತಿಯಲ್ಲಿ ನಮ್ಮಿಂದ ಹೊರಬೀಳುತ್ತೆ. ಹಾಗಾಗಿ ನೋಡಿ, ಫಸ್ಟ್ ಒಂದು ಕರ್ಮ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಅದರಿಂದ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಮುಂದೆ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ. ಹಾಗಾಗಿ ಯೋಚನೆಗಳು ಏನಿದಾವಲ್ವಾ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಯೋಚನೆ ಮಾಡೋದಿಲ್ಲ, ಕರ್ಮಗಳನ್ನು ಮಾಡಿಬಿಡ್ತಾರೆ. ಆದರೆ ಕರ್ಮ ಮಾಡೋಕ್ಕಿಂತ ಮುಂಚೆ ನಮ್ಮ ತಲೆಯಲ್ಲಿ ಯೋಚನೆಗಳು ಬರ್ತವೆ, ಅವುಗಳನ್ನು ಸರಿಯಾಗಿ ಗಮನಿಸಬೇಕು. ಅವುಗಳನ್ನು ಸರಿಯಾಗಿ ಗಮನಿಸಿದ್ವಿ ಅಂತಂದರೆ ನಮಗೆ ಗೊತ್ತಾಗುತ್ತೆ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ. ಇವಾಗ ನೋಡಿ, ಈ ಯೋಚನೆಗಳು, ಥಾಟ್ಸ್ ಅನ್ನೋವು ಏನಿದಾವಲ್ವಾ, ಅವು ಒಂಥರ ಮಂತ್ರಿ ಥರ ಏನಾದ್ರು ನಮಗೆ ಹೇಳ್ತಾನೆ ಇರ್ತವೆ. ಬಟ್ ನಾವು ಅದನ್ನು ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡೋದು ಯಾರು? ನಾವು. ಅಂದರೆ ನಾವು ರಾಜನ ಥರ. ಹಾಗಾಗಿ ಥಾಟ್ಸ್ಗಳನ್ನು ಫಸ್ಟು ಅಬ್ಸರ್ವ್ ಮಾಡಬೇಕು. ನೋಡಿ, ಕರ್ಮಗಳನ್ನು ನಾವು ಯಾಕೆ ಮಾಡ್ತೀವಿ ಇದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಲ್ವಾ. ಕರ್ಮಗಳು ನಮ್ಮಿಂದ ಯಾಕೆ ಆಗ್ತವೆ ನೋಡಿ. ಭಗವಂತ ಸರ್ವಶಕ್ತ ಸರ್ವಜ್ಞಾನಿ, ಅವನಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಹಿಂದೆ ಏನು ಮಾಡಿದ್ದೀವಿ, ಮುಂದೆ ಏನು ಮಾಡ್ತೀವಿ ಅನ್ನೋದು ಕೂಡ ಪ್ರತಿಯೊಂದು ಗೊತ್ತಿರುತ್ತೆ. ಭೂತ ಭವಿಷ್ಯ ವರ್ತಮಾನ ಕಾಲ ಎಲ್ಲವೂ ಭಗವಂತನಿಗೆ ಗೊತ್ತಿರುತ್ತೆ. ನಮಗೆ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ, ನಾವೇನು ಅಂತ. ಹಾಗಾಗಿ ಭಗವಂತ ನಾವೇನು ಅಂತ ನಮಗೆ ತಿಳಿಸೋದಕ್ಕೋಸ್ಕರ ಈ ಒಂದು ಪ್ರಪಂಚದಲ್ಲಿ ಕರ್ಮವನ್ನು ಮಾಡೋದಕ್ಕೆ ಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ಹಾಗಾಗಿನೇ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಯಾಕಂದರೆ ಕರ್ಮಗಳು ನಾವೇನು ಮಾಡ್ತೀವಲ್ವಾ, ಅದೇ ನಮ್ಮ ಮುಂದಿನ ಜೀವನವನ್ನು ನಿರ್ಧಾರ ಮಾಡ್ತವೆ. ಮುಂದಿನ ಜೀವನ ಅಂತಂದರೆ ಬೇರೆ ಎಷ್ಟೋ ಜೀವನಗಳಿದ್ದಾವೆ ಅಂತ ಅಲ್ಲ. ಅಂದರೆ ಭವಿಷ್ಯವನ್ನು, ಮುಂದಿನ ಜೀವನ ಅನ್ನೋದಿದೆ, ಅದು ಹೇಗಿರುತ್ತೆ ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನುಷ್ಯ ಶಾಶ್ವತ ಅನ್ನೋದು ಇದ್ದೇ ಇದೆ. ಅದ್ರ ಬಗ್ಗೆ ನಾವು ಡೀಪಾಗಿ ಯೋಚನೆ ಮಾಡೋದು ಬೇಡ. ಬಟ್ ಏನಂದ್ರೆ ನಾವೇನು ಕರ್ಮಗಳನ್ನು ಮಾಡ್ತೀವಲ್ವ ಅವು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ. ಹಾಗಾಗಿನೇ ಪ್ರತಿಯೊಂದು ಕರ್ಮಗಳನ್ನು ಯೋಚನೆ ಮಾಡಿ ಮಾಡಬೇಕು. ನೋಡಿ, ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿದ್ದಾವೆ. ಅವೆಲ್ಲವೂ ಒಂದಲ್ಲ ಒಂದು ರೀತಿಯಾದ ಕರ್ಮಗಳನ್ನು ಮಾಡ್ತವೆ. ನಾವು ಕೂಡ ಕರ್ಮಗಳನ್ನು ಮಾಡ್ತೀವಿ. ಆದರೆ ನಮಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಕರ್ಮಕ್ಕೆ ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿ ತಾನು ಏನು ಮಾಡ್ತಾನಲ್ವ ಅವನು ಸ್ವತಃ ತನ್ನ ಒಂದು ನಿರ್ಧಾರದಿಂದ ಮಾಡ್ತಾನೆ. ಅವನನ್ನು ಯಾರು ಬಲವಂತ ಮಾಡೋದಿಲ್ಲ. ಅವನು ಹೌದು ನಾನು ಇದನ್ನು ಮಾಡಬೇಕು ಅಂತ ಒಪ್ಕೊಂಡು ಆ ಒಂದು ಇದನ್ನು ಮಾಡೋಕ್ಕೆ ಮುಂದಾಗ್ತಾನೆ. ಅಂದರೆ ಮನುಷ್ಯನು ಇಲ್ಲಿ ಒಳ್ಳೆಯದು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ದೇವರು ಅಂಥ ಒಂದು ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ಕೊಟ್ಟಿದ್ದಾನೆ. ಈ ಒಂದು ಸ್ವಾತಂತ್ರ್ಯವನ್ನು ಅವನು ಸರಿಯಾಗಿ ಉಪಯೋಗಿಸಿ ಒಂದು ಉನ್ನತ ಮಟ್ಟಕ್ಕೂ ಕೂಡ ಹೋಗ್ಬೋದು. ಅವನು ತೀರಾ ಪ್ರಾಣಿಗಳಿಗಿಂತ ತೀರಾ ಕೆಳಮಟ್ಟಕ್ಕೂ ಹೋಗ್ಬೋದು. ಹಾಗಾಗಿನೇ ಭಗವಂತ ನಮ್ಮ ಒಂದು ಕರ್ಮಗಳ ಲೆಕ್ಕಾಚಾರ ಹಾಕ್ತಾನೆ. ನೋಡಿ, ಜನ್ಮ ಜನ್ಮಗಳ ಪಾಪಗಳು ನಿಜನಾ? ಇದು ತುಂಬ ಆಶ್ಚರ್ಯ ಅನ್ನಿಸ್ಬೋದಲ್ವಾ. ನಾನು ಸುಮಾರು ಜನರ ಬಾಯಲ್ಲಿ ಕೇಳಿದ್ದೀನಿ, ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ. ಅಂದರೆ ತುಂಬ ಕಷ್ಟ ಬಂದಿದೆ ಅಂತಂದರೆ, ಒಬ್ಬ ಯಾರಾದರೂ ಕುಂಟ್ರು ಇದ್ದಾರೆ ಅಂತಂದರೆ ಅವ್ರಿಗೂ ಹೇಳ್ತಾರೆ ಅವರು ಹಿಂದಿನ ಜನ್ಮದಲ್ಲಿ ಪಾಪಗಳನ್ನು ಮಾಡಿದ್ದಾರೆ, ಹಾಗಾಗಿನೇ ದೇವರು ಈ ಒಂದು ಜನ್ಮದಲ್ಲಿ ಆ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತಿರ್ತಾರೆ. ನೋಡಿ, ಇದು ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ. ಈ ಒಂದು ಭೂಮಿ ಮೇಲೆ ಆ ಥರ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ನಮಗೇನು ಅನಿಸುತ್ತೆ ಅಂತಂದರೆ, ಆ ಥರ ವ್ಯಕ್ತಿಗಳನ್ನು ನೋಡಿದ ತಕ್ಷಣ ನಾವು ಸರಿ ಇದ್ದೀವಿ, ಅವರು ಪಾಪಿಗಳು ಅನ್ನೋ ಒಂದು ವಿಚಾರ ನಮ್ಮಲ್ಲಿ ಹುಟ್ಟುತ್ತೆ. ಇದು ತುಂಬಾ ಅಂದರೆ ತುಂಬಾ ಡೇಂಜರ್. ಯಾಕೆಂದರೆ ನೋಡಿ, ನಾವು ಯಾರನ್ನು ಜಡ್ಜ್ ಮಾಡೋಕೆ ಆಗೋದಿಲ್ಲ. ಯಾಕೆಂದರೆ ನಾವೆಲ್ಲರೂ ಪ್ರತಿಯೊಬ್ಬರು ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಯಾರು ಸರಿ ಯಾರು ತಪ್ಪು ಅನ್ನೋದು ಭಗವಂತನೇ ನಿರ್ಧಾರ ಮಾಡಬೇಕು. ಅದು ನಮ್ಮ ಕೈಯಲ್ಲಿಲ್ಲ. ಅಕಸ್ಮಾತಾಗಿ ನಾವು ಒಬ್ಬರು ನೋಡಿ ಅವರು ಹೋದ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಾವು ಸರಿ ಇದ್ದೀವಿ ಅಂತ ಅರ್ಥ. ಅಂದರೆ ನಾವು ಸರಿ ಇದ್ದೀವಿ ಅಂತ ನಾವು ಯಾವಾಗ ಅನ್ಕೊತೀವೋ ಅಲ್ಲಿ ನಮ್ಮಲ್ಲಿ ಅಹಂಕಾರ ಅನ್ನೋದು ಸೃಷ್ಟಿಯಾಗುತ್ತೆ. ಇದು ತುಂಬಾ ಅಂದರೆ ತುಂಬಾ ಡೇಂಜರ್ ಸ್ನೇಹಿತರೆ.